ಸರ್ಕಾರ ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ 23 ಮೇ 20ನೇ ತಾರೀಕು ಪ್ರಮಾಣ ವಚನ ಸ್ವೀಕಾರ ಆದ ನಂತರ ನಿರಂತರವಾಗಿ ರೈತರ ಪರವಾಗಿ ಅನೇಕ ಯೋಜನೆಗಳನ್ನ, ಕಾರ್ಯಕ್ರಮಗಳನ್ನ, ಸೌಲಭ್ಯಗಳನ್ನ ಕೊಡ್ತಾರೆ. ನಿರಂತರವಾಗಿ ಆಪೋಸಿಟ್ ಅವರು ಟೀಕೆ ಮಾಡ್ಕೊಂಡು ಬರ್ತಾರೆ. ಈಗ ಅಲ್ಲಿ ಬರ್ತಾ ನಾನು CM ಸಾಹೇಬರು ಬರೋದಕ್ಕಿಂತ ಮುಂದೆ ಅನೇಕ ರೈತರ ಹತ್ರ ಮಾತನಾಡ ಇತಿಹಾಸ ಇದೆ. ಒಬ್ಬ ರೈತರಿಗೆ ಜನರಲ್ಗೆ 40 ಲಕ್ಷ, SC STಗೆ 50 ಲಕ್ಷ. ಒಂದು ಮಿಷನ್ ತಗೊಳ್ತಕ್ಕಂಥ ರೈತರಿಗೆ 40 ಲಕ್ಷ 50 ಲಕ್ಷ ಸಬ್ಸಿಡಿಯ ಸೌಲಭ್ಯವನ್ನ ಕೊಟ್ಟಿರ್ತಕ್ಕಂಥದ್ದು ಸ್ವತಂತ್ರ ನಂತರ ಫಸ್ಟ್ ಟೈಮು. ಇದು ಸಿದ್ದರಾಮಯ್ಯನವರ ನಾಯಕತ್ವದ ಕಾಂಗ್ರೆಸ್ ಸರ್ಕಾರ ಅನ್ನೋದನ್ನ ತಾವೆಲ್ಲರೂ ಅರ್ಥ ಮಾಡಿ. ಬಹುಶಃ ಇದೇ ಥರ ಅನೇಕ ಚಾಪ್ ಗಟ್ರಿ ಇರ್ಬೋದು, ರೋಟೋವೇಟರ್ ಇರ್ಬೋದು, ಟ್ರ್ಯಾಕ್ಟರ್ ಇರ್ಬೋದು, ಸ್ಪ್ರಿಂಕ್ಲರ್ ಇರ್ಬೋದು, ಏನೆಲ್ಲ ಸೌಲಭ್ಯಗಳ ರೈತರಿಗೆ ಅವಶ್ಯಕತೆ ಇದೆಯೋ ಮೆಕ್ಯಾನೈಸೇಷನಲ್ಲಿ ಎಲ್ಲವನ್ನೂ ಸಹ ನಾವು ಕೊಟ್ಕೊಂಡ್ಬಂದ ಕಳೆದ ರೈತರ ಕಷ್ಟ ಕಾರ್ಪಣ್ಯಗಳನ್ನ ಮನಸ್ಸಿನಿಂದ ಬಗೆಹರಿಸಬೇಕನ್ನುವಂತ ಒಂದೇ ಒಂದು ಕಾರಣದಿಂದ ಈ ಒಂದು ತುಟ್ಟಿ ಕಾಲದಲ್ಲಿ ಏನಾದರೂ ಮಹಿಳೆಯರಿಗೆ, ರೈತರಿಗೆ, ಮಕ್ಕಳಿಗೆ, ಜನಸಾಮಾನ್ಯರಿಗೆ, ಬಡವರಿಗೆ ಏನಾದರೂ ನಾನು ಮಾಡಬೇಕು ಅನ್ನುವಂಥ ಮನಸ್ಸಿನಿಂದ ಸರ್ಕಾರದಲ್ಲಿ ಕೂತ್ಕೊಂಡು ಅಧಿಕಾರದ ಗಮಂಡದಿಂದ ಅಲ್ಲ, ಯೋಜನೆಗಳನ್ನ ಜನಸಾಮಾನ್ಯರಿಗೆ ತಲುಪಿಸಬೇಕಂತ ಯಾರಾದರೂ ಶ್ರಮಿಸ್ತಾ ಇದ್ರೆ ಅದು ಧೀಮಂತ ನಾಯಕವನ್ನ ಹೊತ್ತಂತ ಸಿದ್ದರಾಮಯ್ಯನವರು ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಪಡ್ತೀನಿ ನಾನು. ಇವತ್ತು ಒಬ್ಬೊಬ್ಬ ರೈತರಿಗೆ ಇವತ್ತು ಬರೀ 100 ಆಗಿರ್ಬೋದು, 200 ಆಗಿರ್ಬೋದು, 300 ಆಗಿರ್ಬೋದು, 50 ಲಕ್ಷ 40 ಲಕ್ಷ ಒಬ್ಬೊಬ್ಬರಿಗೆ ಇಂಡಿವಿಜುವಲ್ ಆಗಿ ಸಬ್ಸಿಡಿ ಕೊಡ್ತಾರೆ ಅಂತಂದ್ರೆ ಇದು ನಾ ಭೂತೋ ನಾ ಭವಿಷ್ಯದ. ಚೆಲುವನಾರಾಯಣ ಅಣ್ಣನವರು ಭಾಷಣದಲ್ಲಿ ಹೇಳ್ತಾ ಇದ್ರು, ಇದು ಕೃಷಿ ಇಲಾಖೆ ಇತಿಹಾಸದಲ್ಲೇ ಪ್ರಥಮ